ಎಷ್ಟೇ ಪ್ರಯತ್ನ ಪಟ್ಟರೂ ಮಲ್ಲಿಗೆ ಗಿಡದಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ಹೆಚ್ಚು ಬ್ರಾಂಚಸ್ ಇಲ್ಲ, ಹೆಚ್ಚಿಗೆ ಚಿಗುರು ಚೆನ್ನಾಗಿ ಬರ್ತಾ ಇಲ್ಲ, ಆರೋಗ್ಯಕರವಾಗಿ ಬರ್ತಾ ಇಲ್ಲ, ಹೂಗಳಂತೂ ಇಲ್ಲವೇ ಇಲ್ಲ ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಳ್ಳೆಯ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಮಳೆಗಾಲ ಹೇಗೆ ಅಂತಂದರೆ ನಾವು ಬೇಡ ಅಂತಂದ್ರೂ ಗಿಡದಲ್ಲಿ ಬೆಳವಣಿಗೆ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಎನರ್ಜಿ ಏನು ಅಂತಂದರೆ ಮಳೆ ನೀರಿನಲ್ಲಿ ಇರುತ್ತೆ. ಹೀಗಿರುವಾಗ ನಾವು ಕೂಡ ಸ್ವಲ್ಪ ಎಫರ್ಟ್ ಹಾಕಿದರೆ ಸಾಕು, ನಮ್ಮ ಮಲ್ಲಿಗೆ ಗಿಡ ಆಗಿರ್ಬೋದು, ಯಾವುದೇ ಗಿಡಗಳಾಗಿರ್ಬೋದು, ರ್ಯಾಪಿಡ್ ಗ್ರೋತ್ ಆಗೋದನ್ನು ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಬೆಳವಣಿಗೆ ಆಗುತ್ತೆ ಅಂತಂದರೆ, ಇವತ್ತು ನಾವು ಗಿಡವನ್ನು ನೋಡಿರ್ತೀವಿ ಅಂತಂದರೆ ಇನ್ನೊಂದು 4 ದಿನಕ್ಕೆ ಆ ಗಿಡ ಇದೇನಾ ಅನ್ನೋವಷ್ಟು ಚೇಂಜಸ್ ಆಗಿರುತ್ತೆ. ಅಷ್ಟು ಪವರ್ಫುಲ್ ಬೆಳವಣಿಗೆ ಮಳೆಗಾಲದಲ್ಲಿ ಎಲ್ಲ ಗಿಡಗಳು ಪಡ್ಕೊಳ್ಳುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಮಳೆ ನೀರು. ಹೀಗಿರುವಾಗ ಆ ಮಳೆ ನೀರಿಗೆ ನಾವು ಸ್ವಲ್ಪ ಏನಾದರೂ ಸಪೋರ್ಟ್ ಮಾಡಿದ್ರೆ, ಆ ಒಂದು ವೆದರ್ಗೆ ನಾವೇನಾದರೂ ಸ್ವಲ್ಪ ಪುಷಪ್ ಮಾಡಿದ್ರೆ ಅಂತಂದರೆ ಪ್ರಮೋಟ್ ಮಾಡಿದ್ರೆ ನಮ್ಮ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನು ಕೆಲವೊಂದು ಕೆಲಸಗಳನ್ನು ಈ ಮಲ್ಲಿಗೆ ಗಿಡದಲ್ಲಿ, ಗುಲಾಬಿ ಗಿಡ ಅಂತಂದರೆ ಮಲ್ಲಿಗೆ ಗಿಡದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಅದೇನು ಅಂತಂದರೆ, ಯಾವ ಗಿಡದ ಶೇಪ್ ಹಾಳಾಗೋಗಿದೆ, ಯಾವ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತಾ ಇಲ್ಲ, ಆ ಒಂದು ಗಿಡಗಳನ್ನು ನೀವು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಯಾಕಂತಂದರೆ ಆ ಗಿಡಗಳ ಮೇಲೆ ನಾನು ಏನೇನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ಯಾವ್ಯಾವ ಹೂಗಳು ಅರಳಿದೆಯೋ ಆ ಎಲ್ಲ ಹೂಗಳನ್ನು ರಿಮೂವ್ ಮಾಡಿ ತೆಗೆದುಬಿಡೋಣ. ಯಾಕಂತಂದರೆ ನಾನಿಲ್ಲಿ ಮೊದಲನೇ ಕೆಲಸ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಟಿಪ್ ಪ್ರೂನಿಂಗ್ ಅಥವಾ ಸಾಫ್ಟ್ ಪ್ರೂನಿಂಗ್. ನೀವು ಯಾವುದೇ ಸೀಸನ್ನಲ್ಲಿ ಯಾವುದೇ ಒಂದು ಕಾಲದಲ್ಲಿ ಮಾಡಿರುವಂಥ ಕೆಲಸ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇಲ್ಲ ಅಂತಂದರೆ ಆ ಕೆಲಸಗಳನ್ನು ಮಳೆಗಾಲದಲ್ಲಿ ಒಮ್ಮೆ ಮಾಡಿ ನೋಡಿ. ನೋಡಿ, ಇದು ಸೂಜಿ ಮಲ್ಲಿಗೆ. ನಿಮ್ಮ ಕಡೆ ಏನಂತೀರ ಅನ್ನೋದನ್ನು ತಿಳಿಸ್ಕೊಡಿ. ಮೋಸ್ಟ್ಲಿ ಇದರ ಮೊಗ್ಗುಗಳು ಸೂಜಿ ಥರ ಇರುತ್ತೆ ಅಂತ ಸೂಜಿ ಮಲ್ಲಿಗೆ ಅಂತಾರೆ ಅಂತ ನನ್ನ ಅನಿಸಿಕೆ. ಇದನ್ನು ಕೂಡ ನಾನು ಹೋದ ವರ್ಷ ಕಟಿಂಗನ್ನು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತಂದರೆ ನರ್ಸರಿಯಿಂದ ತಂದಿರೋದಕ್ಕೂ ಕೂಡ ನರ್ಸರಿಯಿಂದ ತಂದಿರುವಂಥ ಗಿಡ ಕೂಡ ಅದ್ರ ಮುಂದೆ ಫೇಲ್. ಅಷ್ಟು ಚೆನ್ನಾಗಿ ಮಳೆಗಾಲದಲ್ಲಿ ನಾವು ಹಾಕುವಂಥ ಗಿಡಗಳು ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತು ನಾನು ಈ ಒಂದು ಗಿಡದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದು ಬಂದು ವೀಡ್ ರಿಮೂವ್. ಯಾವ್ಯಾವ ಗಿಡದಲ್ಲಿ ಕಸ ಕಡ್ಡಿ ಹೆಚ್ಚಿಗೆ ಬೆಳೀತಾ ಇದೆ ಅದನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ. ಇದರಿಂದ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಬರುವಂಥದ್ದು, ಸ್ವಲ್ಪ ಒಂದು ದಿನದ ಮಟ್ಟಿಗೆ ಮಳೆ ನಿಂತೋಗಿದೆ ಅಂತಂದರೆ ಆ ಮಣ್ಣನ್ನು, ಆ ಯಾವ ಮಲ್ಲಿಗೆ ಗಿಡದಲ್ಲಿ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಆ ಮಣ್ಣನ್ನು ಏನು ಮಾಡಿ, ಆ ಪಾಟ್ನ ಮಣ್ಣನ್ನು ಸ್ವಲ್ಪ ಸಡ್ಲಗೊಳಿಸಿ. ಮೇಲ್ಗಡೆ ಏನಾದರೂ ಪಾಚಿ ಕಟ್ಕೊಳ್ತಾ ಇದೆ ಅಂತಂದರೆ ಅದನ್ನು ತಪ್ಪಿಸ್ಬೇಕು. ಇಲ್ಲ ಅಂತಂದರೆ ಪಾಚಿ ಕಟ್ಕೊಂತು ಅಂತಂದರೆ ಅಲ್ಲಿ ತುಂಬ ಹೊತ್ತು ಏನಾಗುತ್ತೆ, ನೀರು ನಿಂತ್ಕೊಳ್ಳೋದಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಅಲ್ಲಿ ರೂಟ್ ರಾಟ್ ಕೂಡ ಆಗ್ಬೋದು. ಹಾಗಾಗಿ ಸ್ವಲ್ಪ ಮಣ್ಣನ್ನು ಸಡ್ಲಗೊಳಿಸಿ. ಆ ನಂತರ ಯಾವ್ಯಾವ ಗಿಡದಲ್ಲಿ ಡೆಡ್ ಶೂಟ್ ಅಥವಾ ಬ್ಲೈಂಡ್ ಶೂಟ್ ನಿಮಗೆ ಕಾಣಿಸ್ತಾ ಇದೆಯೋ, ಅಲ್ಲಿ ನಿಮಗೆ ಹೊಸ ಚಿಗುರು ಬಂದಿದೆ ಆದರೆ ಅಲ್ಲಿ ಮೊಗ್ಗು ಬರುವಂಥ ಸಂಭಾವನೆ ಇಲ್ಲ ಅಂತಂದರೆ ಆ ಎಲ್ಲ ಒಂದು ಟಿಪ್ಪನ್ನು ನೀವೇನು ಮಾಡಿ ಪ್ರೂನಿಂಗನ್ನು ಮಾಡ್ಬೋದು. ನಿಮ್ಮ ಗಿಡ ಹಳೆಯದಾಗಿದೆ, 3-4 ವರ್ಷದ ಹಳೆ ಗಿಡ ಇದೆ ಅಂತಂದರೆ ನೀವು ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಬೋದು. ಒಂದು 70% ಬ್ರಾಂಚಸ್ಸನ್ನು ನೀವೇನು ಮಾಡ್ಬೋದು, ಇಲ್ಲಿ ರಿಮೂವ್ ಮಾಡಿ ತೆಗೆದಾಕ್ಬಿಡ್ಬೋದು. ಒಂದು ವೇಳೆ ನಿಮ್ಮ ಗಿಡದ ಒಂದು ರೂಟ್ಸ್ ಅಂತಂದರೆ ಬೇರುಗಳು ರೂಟ್ ಬೌಂಡ್ ಆಗಿದೆ, ಆ ಗಿಡ ರೂಟ್ ಬೌಂಡ್ ಆಗಿದೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಇವಾಗ ರೀಪಾಟ್ ಕೂಡ ಮಾಡ್ಬೋದು. ಆಮೇಲೆ ರೂಟ್ ಪ್ರೂನಿಂಗ್ ಅಂತಂದರೆ ಬೇರುಗಳನ್ನು ಕೂಡ ಇವಾಗ ನೀವೇನು ಮಾಡ್ಬೋದು, ಟ್ರಿಮ್ಮಿಂಗನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಮಳೆ ನೀರಿನಲ್ಲಿ ನ್ಯಾಚುರಲ್ ಆಗಿ ಮಿನರಲ್ಸ್ ಹಾಗೂ ಪೋಷಕಾಂಶಗಳು, ನೈಟ್ರೋಜನ್ ಹೇರಳವಾಗಿರೋದ್ರಿಂದ ನೀವು ಇವಾಗ ರೂಟ್ ಪ್ರೂನಿಂಗ್ ಮಾಡೋದ್ರಿಂದ ಆ ಬೇರುಗಳಿಗೆ ಮಳೆ ನೀರು ಡೈರೆಕ್ಟಾಗಿ ತಲುಪೋದ್ರಿಂದ ಬೇರುಗಳು ತುಂಬ ಸ್ಪೀಡಾಗಿ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಗಿಡ ಕೂಡ ಬೆಳೆಯುತ್ತೆ. ನೆಕ್ಸ್ಟ್ ನೋಡಿ, ಈ ಗಿಡವನ್ನು ನೋಡಿ, ಈ ಗಿಡ ನೋಡೋದಕ್ಕೇನೋ ಚೆನ್ನಾಗಿದೆ ಆದರೆ ನನಗೆ ಬೇಕಾಗಿರುವಂಥ ಶೇಪಲ್ಲಿ ಇಲ್ಲ. ಹಾಗಾಗಿ ನಾನು ಇದಕ್ಕೆ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಇದು ಕೂಡ ನೀವು ಇವಾಗ ಮಾಡ್ಕೊಳ್ಬೋದು. ಮಳೆಗಾಲದಲ್ಲಿ ಯಾವ ಗಿಡಗಳು ಹೆಚ್ಚಿಗೆ ಬ್ರಾಂಚಸ್ ಉದ್ದಕ್ಕೆ ಹೋಗ್ತಾ ಇದೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಒಂದು ಬ್ರಾಂಚ್ ಒಂದು ಕಡೆ, ಒಂದು ಬ್ರಾಂಚ್ ಇನ್ನೊಂದು ಕಡೆ ಹೋಗ್ತಾ ಇದೆ ಅಂತಂದರೆ ಆ ಬ್ರಾಂಚಸ್ಸನ್ನು ನೀವೇನು ಮಾಡ್ಬೋದು, ಇವಾಗ ಕಟ್ ಮಾಡಿ ಒಂದು ಸುಂದರವಾದಂಥ ಆಕಾರವನ್ನು ನಿಮ್ಮ ಗಿಡಗಳಿಗೆ ಇವಾಗ ಕೊಡ್ಬೋದು. ಇದರಿಂದ ನೀವು ಯಾವ್ಯಾವ ಬ್ರಾಂಚಸ್ಸನ್ನು ಪ್ರೂನಿಂಗ್ ಮಾಡಿದ್ದೀರಾ ಆ ಎಲ್ಲ ಬ್ರಾಂಚಸ್ನಲ್ಲಿ ಹೊಸ ಕೌಲು ಹೊಡೆದು ಚಿಗುರು ಬರುತ್ತೆ. ನೋಡಿ, ಇಷ್ಟು ತೆಳುವಾಗಿರುವಂಥ ಕಡ್ಡಿಯನ್ನು ಹಾಕಿದ್ರೂ ಕೂಡ ಮಲ್ಲಿಗೆ ಗಿಡ ತುಂಬ ಬೇಗ ಬೇರನ್ನು ಪಡ್ಕೊಳ್ಳುತ್ತೆ. ಯಾಕಂತಂದರೆ ಇವಾಗ ಅದರ ಗ್ರೋತ್ ಹಾರ್ಮೋನ್ ಏನಿರುತ್ತಲ್ಲ ಅದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಏಪ್ರಿಲ್ ಮೇ ಮಾರ್ಚ್ ಎಂಡ್ ಆಗ್ತಿದ್ದಂತೆ ಈ ಮಲ್ಲಿಗೆ ಗಿಡ ಏನಿದೆಯಲ್ಲ ಇದು ಗ್ರೋತನ್ನು ಪಡ್ಕೊಳ್ಳುತ್ತೆ. ಆವಾಗ ನಾವೇನು ಮಾಡ್ಬೋದು, ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು. ಅದರಲ್ಲೂ ಮಳೆಗಾಲದಲ್ಲಿ ನೋಡಿ, ನಾನು ಈ 2 ಏನು ಬ್ರಾಂಚಸ್ ಇದೆಯಲ್ಲ ಅದೇ ಆಕಾರಕ್ಕೆ ಈ ಉದ್ದಕ್ಕೆ ಹೋಗಿರುವಂಥ ಬ್ರಾಂಚನ್ನು ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನು ಮುಂದೆ ಬರುವಂಥ ಚಿಗುರು ಆ ಏನು 2 ಬ್ರಾಂಚಸ್ ಇದೆಯಲ್ಲ ಅದರ ಸಮಾನಕ್ಕೆ ಬರುತ್ತೆ. ನೋಡೋದಕ್ಕೂ ಕೂಡ ಒಂದು ಆಕಾರದಲ್ಲಿ ಕಾಣುತ್ತೆ, ಗಿಡ ನೋಡೋದಕ್ಕೂ ಲುಕ್ ಇರುತ್ತೆ, ಚೆನ್ನಾಗಿ ಲುಕ್ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಹೂಗಳು ಬಂದಾಗ ಒಂದು ರೀತಿ ಗುಚ್ಚದ ಥರ ಬರುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಬ್ರಾಂಚ್ನಲ್ಲಿ ಒಂದು 4 ಹೂಗಳು, ಸೈಡಲ್ಲಿರುವಂಥ ಬ್ರಾಂಚಲ್ಲಿ ಒಂದು 4 ಹೂಗಳು, ಈ ರೀತಿ ಬರೋದು ಚೆನ್ನಾಗಿ ಕಾಣಿಸಲ್ಲ.
ನೆಕ್ಸ್ಟ್ ನಾನಿಲ್ಲಿ ಒಂದು 60% ಎಲೆಗಳನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಎಲ್ಲ ಎಲೆಗಳನ್ನು ರಿಮೂವ್ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಯಾಕಂತಂದರೆ ಮಳೆ ನೀರಿನಲ್ಲಿ ಅಷ್ಟೊಂದು ಪವರ್ ಇದೆ. ಎಲೆಗಳು ಇಲ್ಲ ಅಂತಂದರೆ ಯಾವುದೇ ರೀತಿಯ ಕೀಟಗಳು ಅಟ್ಯಾಕ್ ಆಗಲ್ಲ. ಯಾಕಂತಂದರೆ ಎಲೆಗಳ ಮೇಲೆ ಹೆಚ್ಚಿಗೆ ಕೀಟಗಳು ಅಟ್ಯಾಕ್ ಆಗೋದು. ಹೀಗಿರುವಾಗ ನಾನಿಲ್ಲಿ ಎಲ್ಲ ಎಲೆಗಳನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಒಂದು ವೇಳೆ ಭಯ ಇದ್ದರೆ ನೀವು ಅಷ್ಟೊಂದು ಎಲೆಗಳನ್ನು ರಿಮೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಕಟ್ ಮಾಡಿರುವಂಥ ಭಾಗವನ್ನು ಫಂಗಿಸೈಡಿಂದ ಏನು ಮಾಡ್ತಾ ಇದ್ದೀನಿ, ಪ್ಯಾಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಅಷ್ಟೊಂದೇನು ಯಾವುದೇ ಕಾರಣಕ್ಕೂ ಪೆಸ್ಟ್ ಅಟ್ಯಾಕ್ ಆಗಲ್ಲ. ಆದರೂ ಕೂಡ ನಮ್ಮ ಒಂದು ಹುಷಾರಿನಲ್ಲಿ ನಾವಿರಬೇಕಲ್ವ. ಆಮೇಲೆ ನೋಡಿ, ಈ ಒಂದು ಬ್ರಾಂಚನ್ನು ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು 2 ಕಟ್ಟಿಂಗನ್ನು ರೆಡಿ ಮಾಡ್ತಾ ಇದ್ದೀನಿ. ಎಷ್ಟೇ ತೆಳುವಾಗಿರುವಂಥ ಕಡ್ಡಿ ಇದ್ದರೂ ಕೂಡ ಮಳೆಗಾಲದಲ್ಲಿ ನೀವು ಮಲ್ಲಿಗೆ ಗಿಡವನ್ನು ಕಟ್ಟಿಂಗ್ನಿಂದ ಬೆಳೆಸ್ಬೋದು. ಎಲ್ಲ ಸೈಡ್ ಬ್ರಾಂಚಸ್ ಒಣಗಿರುವಂಥ ಕಡ್ಡಿಗಳನ್ನು, ಎಕ್ಸ್ಟ್ರಾ ಲೀವ್ಸನ್ನು ನೀವೇನು ಮಾಡಿ, ಪ್ರೂನ್ ಮಾಡಿ ತೆಗೆದಾಕ್ಬಿಡಿ. ಇದರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ಬೇಗ ಬೇರುಗಳು ಬರುತ್ತೆ, ಆಮೇಲೆ ಬೇಗ ಚಿಗುರು ಬರುತ್ತೆ. ಒಂದು ವೇಳೆ ನೀವು ಅದರಲ್ಲಿ ಎಲೆಗಳನ್ನು ಇಟ್ಟರೆ ಏನಾಗುತ್ತೆ ಅಂತಂದರೆ ಮಳೆ ನೀರು ಅದ್ರ ಮೇಲೆ ಬೀಳೋದ್ರಿಂದ ಈ ಕಡ್ಡಿಯಲ್ಲಿ ಬೇರುಗಳಿರಲ್ಲ. ಒಂದು ವೇಳೆ ಆ ಕಡ್ಡಿ ಮೇಲೆ, ಎಲೆಗಳ ಮೇಲೆ ನೀರು ಕೂತ್ಕೊಂತು ಅಂತಂದರೆ ಆ ಎಲೆಗಳು ಕೊಳೆತು ಕಡ್ಡಿ ಒಣಗುವಂಥ ಅಥವಾ ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬಂದು ನೋಡಿ, ನಾನಿಲ್ಲಿ ಒಂದು 4 ಗಿಡಗಳನ್ನು ರೀಪಾಟ್ ಮಾಡಿದ್ದೀನಿ. ತುಂಬ ನನ್ನ ಹತ್ರ ಮಲ್ಲಿಗೆ ಗಿಡಗಳಿದ್ವು. ಇವೆಲ್ಲ ನಿಮಗೆ ನೆನಪಿರ್ಬೋದು, ಹೋದ ವರ್ಷ ದುಂಡು ಮಲ್ಲಿಗೆ 1000 ಪದರ ಅಂತಾರಲ್ಲ, ಆ ರೀತಿ ಮಲ್ಲಿಗೆಗಳು ತುಂಬ ದೊಡ್ಡದಾಗಿರುವಂಥ ಹೂಗಳು ಬಂದಿತ್ತು ಇದರಲ್ಲಿ. ಇವುಗಳೆಲ್ಲ ಒಂದೇ ಪಾಟ್ನಲ್ಲಿ ದಾಸವಾಳ, ಮಲ್ಲಿಗೆ, ಗುಲಾಬಿ ಈ ರೀತಿ ಹಲವಾರು ಕಟಿಂಗ್ಸ್ಗಳನ್ನು ಹೋದ ವರ್ಷ ಹಾಕಿದ್ನಲ್ಲ, ಅವುಗಳನ್ನೆಲ್ಲ ಏನು ಮಾಡ್ತಾಯಿದ್ದೀನಿ, ದಿನ ಒಂದೊಂದೇ ಬೇರೆ ಪಾಟ್ನಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ಅಂತಂದರೆ ದಾಸವಾಳ ಗಿಡವನ್ನು ಬೇರೆ ಪಾಟಲ್ಲಿ, ಮಲ್ಲಿಗೆ ಗಿಡವನ್ನು ಬೇರೆ ಪಾಟಲ್ಲಿ, ಆಮೇಲೆ ಗುಲಾಬಿ ಗಿಡಗಳಿದ್ದರೆ ಅವುಗಳನ್ನು ಬೇರೆ ಪಾಟಲ್ಲಿ, ಒಂದು ವೇಳೆ ಅದರಲ್ಲಿ ತುಳಸಿ ಗಿಡಗಳಿದ್ದರೆ ಅವುಗಳನ್ನು ಕೂಡ ಏನು ಮಾಡ್ತಾಯಿದ್ದೀನಿ, ತೆಗೆದು ಬೇರೆ ಪಾಟಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು 6 ಇಂಚಿನ ಪಾಟ್. ನೀವು ಕಟಿಂಗ್ ಹಾಕ್ತಾ ಇದ್ದೀರಾ ಅಂತಂದರೆ 4 ರಿಂದ 5 ಇಂಚಿನ ಪಾಟ್ ಸಾಕು. ನೋಡಿ, ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಬಟನ್ ರೋಸ್. 4 ಇಂಚಿನ ಪಾಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅದರಲ್ಲಿ ಫ್ಲವರಿಂಗ್ ಆಗ್ತಾ ಇದೆ. ನೀವು ಕಟಿಂಗ್ ನೆಡಬೇಕಾದ್ರೆ ಮತ್ತೊಂದು ಏನು ಅಂತಂದರೆ 4, 5, 6 ಇಷ್ಟು ಸಾಕು ಪಾಟಿನ ಸೈಜು. ಆಮೇಲೆ ಇವಾಗ ಯಾವುದೇ ರೀತಿಯ ರೂಟಿಂಗ್ ಹಾರ್ಮೋನ್ ಬೇಡ. ಸ್ಪೆಷಲ್ಲಾಗಿ ಮಲ್ಲಿಗೆ ಗಿಡ, ನಾನು ದಾಸವಾಳ ಗಿಡ, ಗುಲಾಬಿ ಗಿಡ ಹೇಳ್ತಾ ಇದ್ದೆ ಇಲ್ಲ, ಮಲ್ಲಿಗೆ ಗಿಡಕ್ಕೆ ಯಾವುದೇ ರೂಟಿಂಗ್ ಹಾರ್ಮೋನ್ ಬೇಡ, ಅಲೋವೆರಾ ಜೆಲ್ ಬೇಡ, ಏನೂ ಬೇಡ. ಜಸ್ಟ್ ನೀವು ಈ ರೀತಿ ವೆಲ್ ಡ್ರೈನ್ ಸಾಯಿಲಲ್ಲಿ ನೀವು ಈ ರೀತಿ ಕಡ್ಡಿಯನ್ನು ಹಾಕಿದರೆ ಸಾಕು, 1 ವಾರದೊಳಗಡೆ ಅದರಲ್ಲಿ ಚಿಗುರು ಬರುತ್ತೆ. ನೀವು ಯಾವುದೇ ಒಂದು ಲಿಕ್ವಿಡನ್ನು ಸ್ಪ್ರೇ ಮಾಡುವಂಥ ಅವಶ್ಯಕತೆ ಇಲ್ಲ, ಕಂಪೋಸ್ಟ್ ಕೊಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಬೋನ್ ಮೀಲ್, ಆಮೇಲೆ ವುಡ್ ಆ್ಯಶ್ ಯಾವುದೂ ಬೇಡ. ಸಿಂಪಲ್ ಇಷ್ಟು ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ಯಾವ ಗಿಡದಲ್ಲಿ ಮೊಗ್ಗುಗಳಿದೆ, ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವ. ಮಳೆ ನೀರಿನಲ್ಲಿ ಏನೋ ಎನರ್ಜಿ ಸಿಗ್ತಾ ಇದೆ, ಆದರೂ ನಾವು ಕೂಡ ಸ್ವಲ್ಪ ಅದಕ್ಕೆ ಏನು ಮಾಡಬೇಕು, ಫುಡ್ಡನ್ನು ಕೊಡಬೇಕಾಗುತ್ತೆ. ನಾನಿಲ್ಲಿ ಒಂದು 5 ರಿಂದ 6 ಕಾಳುಗಳಷ್ಟು ಹ್ಯೂಮಿಕ್ ಆ್ಯಸಿಡ್ ಹಾಗೂ ಸೀವೀಡ್ ಗ್ರ್ಯಾನ್ಯುವಲ್ಸ್ ಇವೆರಡನ್ನು ಹಾಕ್ತಾಯಿದ್ದೀನಿ. ಬೇರುಗಳಿಗೆ ಸೀವೀಡ್ ಗ್ರ್ಯಾನ್ಯುವಲ್ಸ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಏನು ಮಾಡುತ್ತೆ, ಸ್ಟ್ರೆಂತನ್ನು ಒದಗಿಸುತ್ತೆ. ಬೇರುಗಳು ಮಳೆ ನೀರಿನಲ್ಲಿರುವಂಥ ಮಿನರಲ್ಸನ್ನು, ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಾಳುಗಳು ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ನಾನಿಲ್ಲಿ ಒಂದು 4 ಕಾಳುಗಳನ್ನು 2 ಕಡೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಮಣ್ಣನ್ನು ಸಡ್ಲಗೊಳಿಸಿ ಅಥವಾ ಒಂದು ರಂಧ್ರವನ್ನು ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು ನೋಡಿ, ಇನ್ನೊಂದು ಮಲ್ಲಿಗೆ ಗಿಡ ಹೀಟನ್ನು ಇಷ್ಟಪಡುವಂಥ ಗಿಡ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಚಳಿಗಾಲ ಮುಗಿದು ಏನು ಬೇಸಿಗೆ ಶುರುವಾಗುತ್ತೋ ಆವಾಗ ಮಲ್ಲಿಗೆ ಗಿಡದಲ್ಲಿ ಹೊಸ ಕೌಲು ಬರುತ್ತೆ, ಮಬ್ಬುಗಳು ಬರೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯ ಗ್ರೋತ್ ಅದರಲ್ಲಿ ಇರಲ್ಲ. ಆದರೆ ಈ ಮಳೆಗಾಲದಲ್ಲಿ ಉಷ್ಣಾಂಶ ಇರಲ್ಲ, ಸೂರ್ಯನ ಬೆಳಕಿರಲ್ಲ, ಸೂರ್ಯನ ಶಾಖ ಇರಲ್ಲ. ಆದರೂ ಕೂಡ ನಮ್ಮ ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಈ ಒಂದು ವಸ್ತುವನ್ನು ನೀವು ಹಾಕಲೇಬೇಕು. ಅದೇನು ಅಂತಂದರೆ ಸಾಸಿವೆ ಹಿಂಡಿ. ಇದು ಉಷ್ಣತೆಯನ್ನು ಹೊಂದಿರುವಂಥ ಒಂದು ವಸ್ತು. ಜಸ್ಟ್ ಒಂದು 5 ಗ್ರಾಮ್, ನನ್ನ ಪ್ರಕಾರ ಒಂದು 4 ರಿಂದ 5 ಗ್ರಾಮ್ ಇರ್ಬೋದು, ಇಷ್ಟು ಒಂದು ಪೀಸನ್ನು ನೀವೇನು ಮಾಡಿ ಮಣ್ಣಿನಲ್ಲಿ ಇನ್ಸರ್ಟ್ ಮಾಡಿ. ಪೌಡರ್ ಹಾಕಬೇಡಿ, ಲಿಕ್ವಿಡ್ ಮಾಡಿ ಹಾಕಬೇಡಿ. ಇದರಿಂದ ಫಂಗಸ್ ಆಗುವಂಥ 99% ಚಾನ್ಸಸ್ ಇರುತ್ತೆ. ಆದರೆ ಈ ರೀತಿ ಒಣ ಒಂದು ಪೀಸ್ ನಿಮ್ಮ ಹತ್ರ ಕೇಕ್ ಇದ್ದರೆ ತುಂಬ ಒಳ್ಳೆಯದು. ಪೌಡ್ರ್ ಇದೆ ಅಂತಂದರೆ ಅದನ್ನು ಕೂಡ ಹಾಕ್ಬೋದು. ಆದರೆ ಏನು ಮಾಡಿ, ಮಣ್ಣು ಸ್ವಲ್ಪ ಒಣಗಿದೆ ಅಂದಾಗ ಪೌಡ್ರ್ ಹಾಕೋದು ಒಳ್ಳೆಯದು. ನೀವು ಈ ರೀತಿ ಕೇಕನ್ನು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಮಣ್ಣಿನಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದು ಸ್ಲೋ ಆಗಿ ಗಿಡಗಳಿಗೆ ನೈಟ್ರೋಜನ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಒದಗಿಸ್ತಾ ಹೋಗುತ್ತೆ. ಶಾಖವನ್ನು ಕೂಡ ಬೇರುಗಳಿಗೆ ಕೊಡುತ್ತೆ. ಇದರಿಂದ ಮಲ್ಲಿಗೆ ಗಿಡ ಚೆನ್ನಾಗಿ ಚಿಗುರು ಬರೋದಕ್ಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಸಾಸಿವೆ ಹಿಂಡಿ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಮೇಲ್ಗಡೆ ಭಾಗ, ಅದನ್ನು ಕೂಡ ಏನು ಮಾಡ್ಬೋದು, ಚೆನ್ನಾಗಿ ಡ್ರೈ ಆಗಿರುವಂಥದ್ದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ 1 ಚಮಚ ನೀವು ಮಲ್ಲಿಗೆ ಗಿಡಕ್ಕೆ ಇವಾಗ ಕೊಡ್ಬೋದು. ಆಮೇಲೆ ಸಾಧ್ಯವಾದಷ್ಟು ಈ ಗಿಡವನ್ನು ಏನು ಮಾಡಿ, ಹೆಚ್ಚು ಬಿಸಿಲು ಬರುವಂಥದ್ದು, ಅಂದರೆ ಮಳೆ ಸ್ವಲ್ಪ ಹೋಗಿದೆ, ಬಿಸಿಲು ಬರ್ತಾ ಇದೆ ಅಂತಂದರೆ
ಅಂಥ ಜಾಗದಲ್ಲಿ ಇಡೋದು ತುಂಬ ಒಳ್ಳೆಯದು. ನೀವು ಮಳೆ ಬರ್ತಾ ಇದೆ ಎಲ್ಲಿ ಗಿಡ ಕೊಳೆತು ಹೋಗುತ್ತೋ ಅನ್ನೋ ಭಯಕ್ಕೆ ಕಂಪ್ಲೀಟಾಗಿ ಒಳಗಡೆ ತಂದು ಗಿಡವನ್ನು ಇಟ್ಟರೆ ಆ ಗಿಡ ಬದುಕಲ್ಲ. ಯಾಕಂತಂದರೆ ಆಲ್ರೆಡಿ ಮಣ್ಣಿನಲ್ಲಿ ತೇವಾಂಶ ಇರುತ್ತೆ. ನೀವು ಅದನ್ನು ಬ್ರೈಟ್ ಲೈಟಲ್ಲಿ ಅಥವಾ ಬಿಸಿಲಲ್ಲಿ ಇಡಲಿಲ್ಲ ಅಂತಂದರೆ ಗಿಡದಲ್ಲಿ ಗ್ರೋತ್ ಆಗಲ್ಲ, ಹಾಗೂ ಗಿಡದ ಬೇರುಗಳು ಕೂಡ ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬಂದು ಈ ರೀತಿ ನೀವೇನಾದರೂ ಸಾಸಿವೆ ಹಿಂಡಿಯನ್ನು ಹಾಕಿದ್ದೀರಾ ಅಂತಂದರೆ ಮಣ್ಣು ತುಂಬಾ ಹಸಿಯಾಗಿದೆ ಅಂತಂದರೆ ಒಂದು 2 ದಿನ ಆ ಮೇಲ್ಪದರ ಏನಿದೆಯಲ್ಲ ಆ ಮಣ್ಣು ಡ್ರೈ ಆಗೋವರೆಗೂ ಡೈರೆಕ್ಟಾಗಿ ತುಂಬ ಮಳೆ ನೀರು ಆ ಮಣ್ಣಿನ ಮೇಲೆ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಸೈಡಲ್ಲಿ ಗೋಡೆ ಹತ್ರ ಮಳೆ ಬೀಳ್ತಾ ಇಲ್ಲ, ಅಲ್ಲಿ ಒಣಗಿರುವಂಥ ಪ್ಲೇಸ್ ಇರುತ್ತೆ ಅಂತಂದರೆ ನೀವೇನು ಮಾಡ್ಬೋದು, ಅಲ್ಲಿ ಆ ಗಿಡವನ್ನು ಇಡಿ. ಇದರಿಂದ ನಾವು ಹಾಕಿರುವಂಥ ಸಾಸಿವೆ ಹಿಂಡಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಣ್ಣಿನಲ್ಲಿರುವಂಥ ತೇವಾಂಶ, ಚಳಿ ಅಂಶ ಹೋದ ನಂತರ ಆ ಏನು ಸಾಸಿವೆ ಹಿಂಡಿ ಇರುತ್ತಲ್ಲ ಅದು ಉಷ್ಣತೆಯನ್ನು ಬಿಡುಗಡೆ ಮಾಡಿದ ನಂತರ ಹೆಚ್ಚು ಬೇಗ ಕೌಲೊಡೆಯೋದಕ್ಕೆ, ಹೆಚ್ಚೆಚ್ಚು ಹೂಗಳು ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ನೀವು ಇದಕ್ಕೆ ಕಟಿಂಗ್ ಹಾಕೋದಕ್ಕೆ ಮಣ್ಣು ಹೇಳಿ ಅಂತ ಅನ್ನೋದಾದರೆ ನೋಡಿ, ಇಲ್ಲಿ ಈಕ್ವಲ್ ಅಮೌಂಟಲ್ಲಿ ಮಣ್ಣು, ರೈಸ್ ಹಸ್ಕ್, ಕೊಕೊಪಿಟ್ ಇದ್ದರೆ ಕೊಕೊಪಿಟ್ ತೊಗೊಳ್ಳಿ. ಒಂದು 10% ಕೊಕೊಪಿಟ್, 10% ರೈಸ್ ಹಸ್ಕ್, ಹಾಗೆ 20% ಮಣ್ಣು ಎಷ್ಟಿದೆಯೋ ಅಷ್ಟೇ ಮರಳನ್ನು ತೊಗೊಳ್ಳಿ. ಇದನ್ನು ಉಂಡೆ ಮಾಡಿದಾಗ ಅಲ್ಲಿ ಉಂಡೆ ಆಗಬಾರ್ದು, ಮಣ್ಣು ಉದುರೋಗಬೇಕು. ಈ ರೀತಿ ಮಣ್ಣನ್ನು ತೊಗೊಂಡು ನೀವು ಅದರಲ್ಲಿ ಕಟಿಂಗ್ ಹಾಕೋದಾದರೆ, ಮೊದಲನೇ ಸಲ ಕಟಿಂಗ್ ಹಾಕ್ತಾ ಇದ್ದೀರಾ ಅಥವಾ ನಿಮ್ಮ ಕಟಿಂಗ್ಸ್ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ಅಂದಾಗ ನೀವೇನು ಮಾಡ್ಬೋದು, ಈ ಒಂದು ರೇಷಿಯೋನಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಕಟಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಮ್ಮ ಮನೆ ಪಕ್ಕದಲ್ಲಿ ಇಷ್ಟೊಂದು ಜಾಗ ಇದೆ. ಇದನ್ನು ನಾನು ವೆಜಿಟೇಬಲ್ ಗಾರ್ಡನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನೋಡಿ, ಸಾಕಷ್ಟು ಗಿಡಗಳನ್ನು ಪಾಟ್ನಲ್ಲಿರೋ ನನ್ನ ಹತ್ರ ಏನು ಸೇಮ್ ಗಿಡಗಳಿತ್ತಲ್ಲ ಅವುಗಳನ್ನೆಲ್ಲ ತೆಗೆದು ಏನು ಮಾಡಿದ್ದೀನಿ, ಈ ಜಾಗದಲ್ಲಿ ನೆಟ್ಟಿದ್ದೀನಿ. ಮಳೆಗಾಲದಲ್ಲಿ ನೀವು ನೆಲದಲ್ಲಿ ನಿಮ್ಮ ಹತ್ರ ಪಾಟ್ಗಳು ತುಂಬ ಇದೆ, ಅವುಗಳನ್ನು ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ನಿಮ್ಮ ಹತ್ರ ಈ ರೀತಿ ಓಪನ್ ಸ್ಪೇಸ್ ಇದ್ದರೆ ಅಲ್ಲೂ ಕೂಡ ನೀವೇನು ಮಾಡ್ಬೋದು, ಆ ಗಿಡಗಳನ್ನು ಬೇರ್ ಸಮೇತ ಕಟ್ ಮಾಡಿ ತೆಗೆದು ನೆಲದಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೋಡಿ, ಇದನ್ನು ಹಂತವಾಗಿ ನಾನು ಸ್ವಲ್ಪ ಜಾಗವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಇದರಲ್ಲಿ ನಾನು ವೆಜಿಟೇಬಲ್ಸನ್ನು ಗ್ರೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮದೆಲ್ಲ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ನಿಮ್ಮೆಲ್ಲರ ರಿಪ್ಲೈಗಾಗಿ ಕಾಯ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.